ನಮಸ್ಕಾರ. ನಾನು ಶಿವಕುಮಾರ್ ಅಳಗೋಡು. ಹೆಚ್ಚಿನವರು ಎಲ್ಲರೂ ಕೂಡ ಇಲ್ಲಿ ವೃತ್ತಿ ಮೇಳಗಳ ನಾನು ಪೂರ್ಣಪ್ರಜ್ಞಾ ಕಾಲೇಜಿನ ಕನ್ನಡ ಉಪನ್ಯಾಸಕ. ನಾನು ಹೇಗೆ ಈ ಶಿಬಿರದ ಭಾಗವಾದೆ ಅಂತ ನನಗೆ ಈಗ ಆಶ್ಚರ್ಯ ಆಗುತ್ತಾ ಇದೆ. ಕಳೆದ ವರ್ಷ ಶಿಬಿರ ಮಾಡುವಾಗ ಹೆಚ್ಚಿನ ಗೋಷ್ಠಿಗಳನ್ನು ನಾನೊಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ಇಲ್ಲಿ ಕುಳಿತು ಆಸ್ವಾದಿಸಿ ಹೋಗಿದ್ದೆ. ಈ ಬಾರಿಯೂ ಕೂಡ ಉದ್ಘಾಟನಾ ಸಂದರ್ಭ ಆಗುವಾಗ ನಾನು ಬರಿಗೈಯಲ್ಲಿ ಬಂದಿದ್ದೆ. ಈ ಬರಿಗೈ ಅನ್ನೋದು ಕೇವಲ ವಾಚ್ಯಾರ್ಥ ಮಾತ್ರ ಅಲ್ಲ, ಬರಿಗೈಯಲ್ಲೇ ಬಂದಿದ್ದೆ. ನನಗೆ ಮೊನ್ನೆ 1ನೇ ತಾರೀಕಿಂದ ರಜೆ ಆರಂಭ ಆಗಿತ್ತು. ಸ್ವಲ್ಪ ಹೊತ್ತು ನೋಡಿ ಹೋಗುವಂಥ ಒಂದು ಮೊದಲನೇ ಗೋಷ್ಠಿಗೆ ಕುಳಿತುಕೊಂಡೆ. ಹಿರಿಯರಾದ ಕೊಂಡದ್ಕೊಳ್ಳಿಯವರೆಲ್ಲರೂ ಇದ್ದರು. ಭಾಳ ಪ್ರೀತಿಯಿಂದ ತಮ್ಮ ಹತ್ತಿರಕ್ಕೆ ಕೂರಿಸ್ಕೊಳ್ಳುವಂತಹ ಎಲ್ಲ ಹಿರಿಯರು ಇದ್ದರು. ಆವಾಗ ಎಲ್ಲರಿಗೂ ಸಮವಸ್ತ್ರವನ್ನು ಕೊಡ್ತಾ ಬಂದರು. ನನ್ನ ಜೊತೆಯಲ್ಲಿದ್ದ ಎಲ್ಲ ಹಿರಿಯರು ಕೂಡ ಶಿಬಿರಾರ್ಥಿಗಳಿಗೆ ಸಮವಸ್ತ್ರವನ್ನು ಕೊಡ್ತಾ ಬಂದರು. ನನಗೆ ಧೈರ್ಯ ಇತ್ತು ಏನು ಅಂತಂದರೆ ನಾನು ಅವರಿಂದ ಹೊರಗಿರುವವನು ಅಂತ ಕೂತಿದ್ದೆ. ಆವಾಗ ಮುರಳಿ ಕಡೆಕರ್ ಅವರು ಹೇಳಿದರು, ರಜೆ ಅಲ್ವ ಈಗ ಅಂತಂದರು. ಹೌದು ಅಂತಂದೆ. ಹಾಗಾದರೆ ಸೇರ್ಕೊಳ್ಬೋದಲ್ಲ ಅಂತಂದರು. ಅಷ್ಟು ಹೇಳುವಾಗ ಜೊತೆಗೆ ನಾರಾಯಣ ಹೆಗಡೆ ಅವರು, ಪವನ್ ಅಣ್ಣ ಎಲ್ಲರೂ ಹೇಳಿದರು, 4 ದಿನ ಮುಂದೇನು ಯಾವುದು ತರಬೇಕು ಯಾವುದು ತರಬಾರ್ದು ಯಾವುದೂ ಯೋಚನೆ ಇಲ್ಲದೆ ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ಮುಂದಿನ 4 ದಿನದ ಯಾವ ಯೋಚನೆಯೂ ಇಲ್ಲದೆ ಅಲ್ಲಿ ಸಮವಸ್ತ್ರವನ್ನು ತೆಗೆದುಕೊಂಡು ಸ್ವೀಕರಿಸಿದೆ. ಒಂದು ಟವೆಲ್ ಕೂಡ ತಂದಿರಲಿಲ್ಲ, ಯಾಕಂದರೆ ಶಿಬಿರಾರ್ಥಿ ಆಗುವ ನಿರೀಕ್ಷೆ ಇರಲಿಲ್ಲ. ಆಮೇಲೆ ಇಲ್ಲಿಯೇ ನಾನು ವಾಸ ಮಾಡುವ ಸ್ಥಳ ಒಂದು 10 ನಿಮಿಷದ ದಾರಿ ಮಾತ್ರ. ಪ್ರತಿನಿತ್ಯ ಹೋಗಿ ಬರೋದಕ್ಕೆ ಎಷ್ಟು ತೊಂದರೆ ಇಲ್ಲ. ಆದರೆ ಕೇವಲ ಒಂದು ಟವೆಲು ಸೋಪು ತರೋದಕ್ಕೆ ಮಾತ್ರ ನಾನು ಅವರ ಅನುಮತಿಯನ್ನು ಪಡ್ಕೊಂಡು ಒಂದು 1/4 ಗಂಟೆಯಲ್ಲಿ ಹೋಗಿ ಬಂದಿದ್ದೆ. ಬಂದ ಮೇಲೆ ಇಲ್ಲಿವರೆಗೆ ಮತ್ತೆ ಹೋಗಲಿಲ್ಲ. ಸನ್ನಿವಾಸ ಶಿಬಿರದ ಮಹತ್ವ ಏನು ಅಂತ ನನಗೆ ಅರ್ಥ ಆಯಿತು. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10:30, 11 ಗಂಟೆವರೆಗೆ ಎಲ್ಲ ಗೋಷ್ಠಿಗಳು ಮುಗಿತಾ ಇತ್ತು. 27 ಜನ, ನಾನು ಬರೆದಿಟ್ಕೊಂಡಿದ್ದೇನೆ, 27 ಜನ ಸಂಪನ್ಮೂಲ ವ್ಯಕ್ತಿಗಳು ನಮಗೆ 4 ದಿನ ಒದಗಿ ಬಂದಿದ್ದಾರೆ. ಸರ್ವಜ್ಞನದೊಂದು ಮಾತಿದೆ, ತನ್ನ ನೋಡಲಿ ಎಂದು ಕನ್ನಡಿಯು ಕರೆಯುವುದೇ ಅಂತ. ಕನ್ನಡಿಗೆ ವಿದ್ವಾಂಸರನ್ನು ಹೋಲಿಸ್ತಾರೆ. ಕನ್ನಡಿ ಯಾವತ್ತು ಬನ್ನಿ ಬನ್ನಿ ಅಂತ ಕರೆಯೋದಿಲ್ಲ. ವಿದ್ವಾಂಸರು ಕೂಡ ಹಾಗೆ, ನಾವೇ ಹೋಗಬೇಕು ಅಂತ. ಆದರೆ ಅದಕ್ಕೆ ಅಪವಾದ ಎನ್ನುವ ಹಾಗೆ ಎಲ್ಲ ಕಡೆಯ ವಿದ್ವಾಂಸರು ಇದು ಒಂದೇ ವೇದಿಕೆಯ ಒಳಗೆ ನಮಗೆ ಲಭ್ಯವಾದರು. ಅದು ನಮ್ಮ ಸಂತೋಷ. 11 ಗಂಟೆಗೆ ಎಲ್ಲ ಗೋಷ್ಠಿಗಳು ಮುಗಿತಾ ಇತ್ತು. ಮುಗಿದ ಮೇಲೆ ನಾಳೆ ಬೆಳಗ್ಗೆ 6 ಗಂಟೆಗೆ ಎಲ್ಲರೂ ಸಿದ್ಧರಾಗಿರಬೇಕು ಅಂತ ಹೇಳ್ತಿದ್ರು. ನಾವು ನಮ್ಮ ಕೋಣೆಗೆ ಹೋಗ್ತಾ ಇದ್ವಿ. 3 ತಂಡ ಮಾಡಿದರು, ಶ್ರದ್ಧಾ, ಮೇಧ ಮತ್ತು ಪ್ರಜ್ಞಾ ಅನ್ನುವ ಹಾಗೆ. ನಮ್ಮ ತಂಡದ ಸಹಪಾಠಿಗಳ ಜೊತೆಗೆ ವಾಸ ಮಾಡಬೇಕಾಗಿತ್ತು. 11 ಗಂಟೆಗೆ ನಾವು ಮಲಗೋದಕ್ಕೆ ಅವಕಾಶ ಇತ್ತು. ಆದರೆ ನನಗಾದ ಅನುಭವ ನಾನು ಹೇಳೋದು, ಮಾತಾಡ್ತಾ ಯಾವುದು ಮಾತು ಅಂದರೆ ಯಕ್ಷಗಾನ ಪಾತ್ರದ ಚಿತ್ರಣ ಹೇಗೆ, ಸನ್ನಿವೇಶಗಳನ್ನು ಹೇಗೆ ರೂಪಿಸೋದು, ಮಾತಾಡ್ತಾ ಮುಖ್ಯವಾಗಿ ನಾನು ನೆನಪು ಮಾಡಿಕೊಳ್ಳೋದು ನನ್ನ ಸಹಪಾಠಿಯಾಗಿದ್ದ ವಿನಯ್ ಬೇರುಳಿ ಜೊತೆಗೆ. ಮೊದಲ ರಾತ್ರಿಯಿಂದ ನಿನ್ನೆಯ ರಾತ್ರಿವರೆಗೆ ಮಾತಾಡ್ತಾ ಕೊನೆಗೆ ಭವ 2:15 ಅಂತ ನಮ್ಮ ಭಾಷೆಯಲ್ಲಿ ಮಾತಾಡಿದ್ದು. ನೋಡುವಾಗ ಬೆಳಗಿನ ಜಾವ 2:30, 3 ಗಂಟೆ ಮತ್ತು 6 ಗಂಟೆಗೆ ನಾವಿದ್ದು ಹೊರಡ್ತಾ ಇತ್ತು. ಸನ್ನಿವಾಸ ಶಿಬಿರದ ಮಹತ್ವ ಏನು ಅಂತ ಅರ್ಥ ಆಗಿದ್ದು ನನಗೆ ಈ ಸಂದರ್ಭದಲ್ಲಿ. ಇನ್ನೊಂದು, ಬೆಳಗ್ಗೆ 6 ಗಂಟೆಯಿಂದ ರಾತ್ರಿವರೆಗೂ ತುಂಬ ಸೆಷನ್ಗಳು ನಡೀತಾ ಇತ್ತು. ಅದರಲ್ಲಿ ಹೆಚ್ಚು ಅಂದರೆ ನಮಗೆ 40 ನಿಮಿಷ ಸಮಯ ಸಿಗ್ತಾ ಇತ್ತು. ಹೆಚ್ಚು ಅಂದರೆ ಅದರಲ್ಲಿ ಸ್ನಾನ ಮಾಡಬೇಕಾಗಿತ್ತು, ಊಟ ಮಾಡಬೇಕಾಗಿತ್ತು, ಮತ್ತು ಬಟ್ಟೆ ತೊಳಿಬೇಕಾಗಿತ್ತು, ಊಟದ ತಿಂಡಿಯ ಇದರಲ್ಲಿ. ಅದರೊಳಗೆ ಎಲ್ಲರದ್ದು ಆಗುವಾಗ ಸಮಯ ಸಿಗ್ತಾ ಇರಲಿಲ್ಲ. ತುಂಬ ಅನಿವಾರ್ಯ ಅಂತಂದರೆ ಮಾತ್ರ ಮೊಬೈಲ್ ನೋಡೋದಕ್ಕೆ ಅವಕಾಶ ಇತ್ತು. ಇದನ್ನು ಗಮನಿಸಿದ ಮೇಲೆ ಅರ್ಥ ಆಯಿತು, ಇಷ್ಟು ನಾವು ಬ್ಯುಸಿ ಆಗಿದ್ದರೆ ನಾವು ನಮ್ಮ ಬಗ್ಗೆ ಮಾತ್ರವೇ ಯೋಚನೆ ಮಾಡೋದಕ್ಕೆ ಸಮಯ ಕೊಡೋದಕ್ಕೆ ಸಾಧ್ಯ, ಬೇರೆಯವ್ರ ಬಗ್ಗೆ ಒಂದು ಕಾಮೆಂಟ್ ಹೊಡೆಯೋದಕ್ಕೂ ನಮಗೆ ಪುರ್ಸೊತ್ತು ಸಿಗೋದಿಲ್ಲ ಅಂತ. ಹಾಗಾದರೆ ಜೀವನದಲ್ಲಿ ನಾವು ತುಂಬ ಒಳ್ಳೆಯ ರೀತಿಯಲ್ಲಿ ಬ್ಯುಸಿ ಆದರೆ ಕೇವಲ ನಮ್ಮ ಡೆವಲಪ್ಮೆಂಟ್ ಮಾತ್ರ ನಮ್ಮ ಕಣ್ಮುಂದೆ ಕಾಣುತ್ತೆ. ಒಬ್ಬರ ಬಗ್ಗೆ ಒಂದೇ ಒಂದು ಶಬ್ದ ಮಾತಾಡೋದಕ್ಕೂ ನಮಗೆ ಸಮಯ ಸಿಗೋದಿಲ್ಲ ಅಂತ ಅರ್ಥ ಆಯಿತು. ಇಲ್ಲಿ ಪುಸ್ತಕ ಓದೋದಕ್ಕೆ ಹೇಳಿದಾಗ ಪ್ರತಿಯೊಂದು ಕೂಡ ಆ ನೆಲೆಯಲ್ಲಿ. ಇನ್ನು ಕಲಾರಂಗದ ಸದಸ್ಯರ ಬಗ್ಗೆ ಒಂದು ಘಟನೆ ನಾನು ಹೇಳಬೇಕು. ಮೊದಲನೇ ದಿನದ ರಾತ್ರಿ ಯಾವುದೋ ಒಬ್ಬರು ಶಿಬಿರಾರ್ಥಿಗಳು ಮುರಳಿ ಕಡೆಕರ್ ಹತ್ರ ಬಂದು, ನಾನು ಸೋಪ್ ತಂದಿಲ್ಲ ಅಂತಂದರು. ಆಗ ಅವರ ಮುಖ ನೋಡಿ ಅಯ್ಯೋ ಅಂತ ಒಂದು ಆ ಎಕ್ಸ್ಪ್ರೆಷನ್ ತೋರಿಸಿದಾಗ ನಾನು ತುಂಬ ಹತ್ತಿರದಿಂದ ನೋಡಿದ್ದೇನೆ. ಸೋಪು ನಾವೇನಾದ್ರು ವ್ಯವಸ್ಥೆ ಮಾಡಬೇಕಲ್ಲ, ರಾತ್ರಿ 11 ಗಂಟೆ ಆಗಿದೆ, ಹೋಗಿ ತರೋದಕ್ಕೆ ವ್ಯವಸ್ಥೆ ಇಲ್ಲ. ಅಷ್ಟು ಅವರಿಗೆ ವ್ಯವಸ್ಥೆ ಮಾಡಿಕೊಟ್ರು. ಅದೇ ದಿನ ನಾರಾಯಣ ಹೆಗಡೆ ಅವರು ಬಾಗಿಲು ಹಾಕಿ ಹೊರಡುವಾಗ ನಾವು ಹೋಗಿ ಕೇಳ್ಕೊಂಡು, ನಮಗೆ ಬಟ್ಟೆ ಒಣಗಿಸೋದಕ್ಕೊಂದು ವ್ಯವಸ್ಥೆ ಬೇಕಿತ್ತು ಅಂತ. ಅವರು ಬೈಕ್ ಹತ್ತಿ ಹೊರಟಿದ್ದಾರೆ. ಆ ಹೊತ್ತಿನಲ್ಲೂ ಕೂಡ ಅವರು ಅದನ್ನು ನೆನಪಿಟ್ಕೊಂಡು ಮರುದಿವಸ ಬೆಳಗ್ಗೆ ಆಗುವಾಗ ಮುರಳಿ ಕಡೆಕರ್ ಅವರು ಬೆಳಗ್ಗೆ 6:30 ಸೆಷನ್ನಲ್ಲಿ ಬಂದು ಅದಕ್ಕೆ ವ್ಯವಸ್ಥೆ ಆಗಿದೆ ಅಂತ ಹೇಳಿದ್ದಾರೆ. ಅಷ್ಟು ಪ್ರೀತಿಯಿಂದ, ಮನೆಯ ಮಕ್ಕಳ ಹಾಗೆ ಪ್ರೀತಿ ಮತ್ತು ವಾತ್ಸಲ್ಯ, ಅದು ವತ್ಸನಲ್ಲಿ ತೋರಿಸುವಂತಹ ಭಾವ ಪ್ರತಿಯೊಬ್ಬರಲ್ಲಿಯೂ ಕೂಡ ತೋರಿಸಿದ್ದಾರೆ.
ಅದನ್ನು ನಾವು ನೆನಪಿಸಿಕೊಳ್ಳಬೇಕು ಅಂತ. ಮುಖ್ಯವಾಗಿ ನಾನು ಉಳಿದವರು ಹೇಳಲಿಲ್ಲ ಅನ್ನುವ ಕಾರಣಕ್ಕೆ ನಾನು ಪ್ರಸ್ತಾಪ ಮಾಡುತ್ತೇನೆ. ಯಕ್ಷಗಾನದ ಆಂಗಿಕ, ಸಾತ್ವಿಕ, ವಾಚಿಕ, ಆಹಾರ್ಯ, ಆರೋಗ್ಯ, ಆಮೇಲೆ ರಂಗಭೂಮಿ, ಹೀಗೆ ಅನೇಕ ವಿಷಯಗಳ ಬಗ್ಗೆ ಬೆಳಗಿನಿಂದ ಸಂಜೆವರೆಗೆ ಅವರು ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ನಾನು ಸಾವಿರಾರು ಜನ ಯಕ್ಷಗಾನ ಕಲಾವಿದರಿದ್ದಾರೆ, ವೃತ್ತಿಪರರು, ಹವ್ಯಾಸಿಗಳು ಇನ್ನೆಷ್ಟೋ ಜನ ಇದ್ದಾರೆ. ಆದರೆ ದೈವ ನನಗೆ ಇದರೊಳಗೆ ಭಾಗವಾಗುವುದಕ್ಕೆ ಎಷ್ಟು ಸಹಕರಿಸಿತ್ತು ಅಂತಂದರೆ, ಒಂದೇ ಒಂದು ಫೋನ್ ಕಾಲ್ ಕೂಡ ನನಗೆ ಹೊರಗಿನಿಂದ ಅನಿವಾರ್ಯತೆಯಿಂದ ಬಂದಿಲ್ಲ. ಕಾಲೇಜಿಂದ ಎಕ್ಸಾಮ್ ಡ್ಯೂಟಿ ಅಂತ ಬಂದಿಲ್ಲ, ಮೀಟಿಂಗ್ ಅಂತ ಬಂದಿಲ್ಲ. ಇಲ್ಲಿಂದ ಹೊರಗೆ ಹೋಗ್ಲಿಕ್ಕಾಗದೇ ಇದ್ದ ಹಾಗೆ 4 ದಿನ ಪೂರ್ಣವಾಗಿ ಪ್ರತಿ ಕ್ಷಣವನ್ನು ಅನುಭವಿಸುವುದಕ್ಕೆ ಸಾಧ್ಯ ಆಯಿತು. ಮತ್ತು ಹೊರಗಿನ ಪ್ರಪಂಚದಿಂದ ನಾನು ಪೂರ್ಣವಾಗಿ ಕಳೆದು ಹೋಗುವುದಕ್ಕೆ ಒಂದು ಅವಕಾಶ ಆಯಿತು. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕಲಾರಂಗದ ಪ್ರತಿಯೊಬ್ಬರಿಗೆ ಮತ್ತು ಅಧ್ಯಕ್ಷರ ಬಗ್ಗೆ ಹೇಳಬೇಕು. ಇಲ್ಲಿ ಶಿಬಿರಕ್ಕೆ ಭಾಗವಹಿಸಿದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಊಟ, ವಸತಿ, ಧರಿಸಿದ ಸಮವಸ್ತ್ರ, ಕೊಟ್ಟಿರುವಂತಹ ಪೆನ್ನು, ಪುಸ್ತಕ, ಪ್ರತಿ ಒಂದನ್ನು ಕೂಡ ನಾವು ಯಾರು 1 ರೂಪಾಯಿಯನ್ನು ಕೂಡ ಶಿಬಿರಕ್ಕೆ ಸೇರೋದಕ್ಕೆ ಅಂತ ಕೊಟ್ಟಿಲ್ಲ, ನಮಗೇನೆ ಕೊಟ್ಟು, ಜೊತೆಗೆ ಕಲಾವಿದರಿಗೆ ಅವರ ಗೌರವಪೂರ್ವಕವಾಗಿ ಒಂದಿಷ್ಟು ಸಂಭಾವನೆಯನ್ನು ಅವರು ಕೊಡುವ ಯೋಚನೆಯನ್ನು ಮಾಡಿಕೊಂಡಿದ್ದಾರೆ. ಯಾಕಂದರೆ ನಾನು ಕಳೆದ ಬಾರಿ ಅದನ್ನು ನೋಡಿದ ಅನುಭವದಲ್ಲಿ ಆಡುವುದು. ಅಷ್ಟನ್ನೂ ಕೂಡ ಪ್ರಾಯೋಜಕತ್ವ ವಹಿಸಿರೋರು ನಮ್ಮ ಯಕ್ಷಗಾನ ಕಲಾರಂಗದ ಅಧ್ಯಕ್ಷರಾಗಿರುವ ಗಂಗಾಧರ್ ಅವರು. ಹಾಗಾಗಿ ಪ್ರತಿಯೊಬ್ಬರ ಪರವಾಗಿ ನಾನು ಸಮಸ್ತ ಕಲಾರಂಗದ ಸದಸ್ಯರಿಗೆ ನನ್ನ ನಮಸ್ಕಾರವನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.